ಪ್ರತಿಭೆ ಅನ್ನೋದು, ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ. ಯಾರಿಗೆಲ್ಲ ಪ್ರತಿಭೆ ಇದೆ, ಟ್ಯಾಲೆಂಟ್ ಇದೆ, ಇವತ್ತೆಲ್ಲ ಅವತ್ತು ಅವ್ರು ಎಷ್ಟೇ ರೀತಿಯಾಗಿ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಜನರು ಮುಂದೆ ಬಂದೇ ಬರ್ತಾರೆ, ಚಿರಪರಿಚಿತ ಆಗ್ತಾರೆ ಅನ್ನೋದಕ್ಕೆ ಈಗಾಗಲೇ ನಾವು ಅನೇಕ ಎಕ್ಸಾಂಪಲನ್ನು ನೋಡಿದ್ದೇವೆ. ಸಿನಿಮಾ ಕ್ಷೇತ್ರದಲ್ಲಿ ಸ್ವಲ್ಪ ಡಿಫ್ರೆಂಟು. ಯಾಕಂದರೆ ಯಾರಾದರೂ ಅವರ ಫ್ಯಾಮಿಲಿಯವರು ಈ ಸಿನಿಮಾ ಅಥವಾ ಸೀರಿಯಲಲ್ಲಿ ಇದ್ದರೆ ಸಹಜವಾಗಿ ಎಂಟ್ರಿ ಕೊಟ್ಬಿಡ್ತಾರೆ ಸುಲಭವಾಗಿ. ಆದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅಥವಾ ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಮಿಂಚೋದು, ಹೆಸರು ಮಾಡೋದು, ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ಗಾಡ್ ಫಾದರ್ ಅನ್ನೋರು ಬೆನ್ ಹಿಂದೆ ಇದ್ರೆ ಮಾತ್ರ ಅವಕಾಶಗಳು ಬರುತ್ತೆ ಅನ್ನೋದನ್ನ ಕೆಲವರು ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ. ಅವಕಾಶ ಇದ್ದಾಗ ನೀವು ಎಷ್ಟೇ ತುಳಿಯುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಮ್ಮೆ ಅವರು ಮುಂಚೂಣಿಗೆ ಬಂದೇ ಬರ್ತಾರೆ. ಅದೇ ರೀತಿಯಾಗಿ ಈ ನಟನ ಲೈಫ್ ಸ್ಟೋರಿ ಕೂಡ ಹೌದು. ಈತನ ಅಪ್ಪ ತುಂಬ ಅಂದರೆ ತುಂಬ ಕಡು ಬಡವರು. ಒಬ್ಬ ಸಾಮಾನ್ಯ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಇವತ್ತು ಜಿ ಕನ್ನಡದ ನಂಬರ್ 1 ಸೀರಿಯಲ್ ಆಗಿದ್ದ, ಇವತ್ತಿಗೂ ನಂಬರ್ 1 ನಟ ಅಂತ ಕರೆಸ್ಕೊಳ್ಳಬಹುದಾದ ಕೆಪಾಸಿಟಿ ಇರುವಂಥ ನಟ. ಅದೇ ನಿಮಗೆಲ್ಲ ಗೊತ್ತಿರಬಹುದು. ಯಾರು ಅಂತ ಹೇಳಿದ್ರೆ, ಈಗಾಗಲೇ ಫೋಟೋದಲ್ಲಿ ನೀವು ನೋಡ್ತಾ ಇರೋ ಹಾಗೇನೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ನಾಯಕ ನಟ. ತುಂಬ ಜನಕ್ಕೆ ಇವ್ರ ಹಿನ್ನೆಲೆ ಏನು, ಇವ್ರು ಯಾರು, ಇವ್ರು ಏನು ಮಾಡ್ತಾ ಇದ್ರು, ಇವ್ರು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು, ಇದ್ಯಾವುದೂ ಕೂಡ ಗೊತ್ತಿಲ್ಲ. ಇವತ್ತು ಈ ಸ್ಟೋರಿಯನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ನಾವು ಹೇಳ್ತಾ ಇರೋದು ನಿಜ. ಜೀ ಕನ್ನಡದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ನೀವು ನೋಡಿರ್ಬೋದು. ಸುಬ್ಬು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಸುಬ್ಬು ಚಾಕ್ಲೇಟ್ ಬಾಯ್ ಥರ ಇವತ್ತು ಪ್ರತಿಯೊಬ್ಬ ಹುಡುಗಿಯರಿಗೂ ಕೂಡ ಇಷ್ಟ ಆಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹುಡುಗಿಯರ ಕ್ರಶ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಬ್ಬು ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸ್ತಾ ಇದ್ದಾರೆ. ಸುಬ್ಬು ಅಂತಾನೆ ಇವರು ಫೇಮಸ್ ಆಗಿದ್ದಾರೆ. ಇವರ ಹೆಸರು ಏನು ಅಂತ ಅಂದರೆ ಅಮೋಘ್ ಆದಿತ್ಯ. ಹೌದು, ಅಮೋಘ್ ಆದಿತ್ಯ ತುಂಬ ಚಿಕ್ಕ ವಯಸ್ಸಿನವರು. ಆದರೆ ಅಮೋಘ್ ಆದಿತ್ಯಗೆ ಜೀವನದಲ್ಲಿ ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲೇ ನಟಿಸಬೇಕು ಅನ್ನೋದು ಕೂಡ ಮಹದಾಸೆ ಇತ್ತು. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಆದರೆ ಇತ್ತೀಚೆಗೆ ಅವರು ನಾಯಕನಾಗಿ ಅಥವಾ ನಟನಾಗಿ ಬಡ್ತಿಯನ್ನು ಪಡಿತಾರೆ. ಅದಕ್ಕಿಂತ ಮುಂಚಿತವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರು. ಇವರ ವೈಯಕ್ತಿಕ ಜೀವನದ ಬಗ್ಗೆ ಇದೀಗ ಗೊತ್ತಾಗಿ ತುಂಬ ಜನ ಬೇಸರವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಖುಷಿಯನ್ನು, ಹೆಮ್ಮೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಹೌದು, ನಟ ಅಮೋಘ್ ಆದಿತ್ಯ ಟಿಪಿಕಲ್ ಮಿಡಲ್ ಕ್ಲಾಸ್ನಲ್ಲಿ ಬೆಳೆದಂಥ ಹುಡುಗ. ಇವತ್ತಿಗೂ ಕೂಡ ಸಾಮಾನ್ಯ ಹುಡುಗರ ಪೈಕಿ ಸಾಮಾನ್ಯ ಹುಡುಗನಂತೆ ಜೀವನ ಮಾಡ್ತಾ ಇರೋರು. ಇವರ ತಂದೆ ನಿಜವಾಗ್ಲೂ ಒಬ್ಬ ಕ್ಯಾಬ್ ಡ್ರೈವರ್ ಆಗಿದ್ರೂ ಕೂಡ ಮಗನ ಕನಸನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಯಾವತ್ತೂ ಮಗನಿಗೆ, ನಾನಂತೂ ಡ್ರೈವರ್ ಆಗಿದ್ದೀನಿ, ನೀನು ಓದಲೇಬೇಕು, ನೀನು ಓದಿ ವಿದ್ಯಾವಂತನಾಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ತಿಂಗಳ ದುಡ್ಡು ಬರುವಂಥ ಯಾವುದಾದ್ರೂ ಕೆಲಸ ಆದರೂ ಪರವಾಗಿಲ್ಲ ಅಂತ ಹೇಳಿದವರಲ್ಲ. ನಿನ್ನ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಅದನ್ನು ಪೂರೈಸ್ಕೊ ಅಂತ ಹೇಳಿ ಮಗನ ಕನಸನ್ನು ಈಡೇರಿಸಿದವರು. ಹೌದು, ಸೋಷಿಯಲ್ ಮೀಡಿಯಾ ಇದ್ದ ಕಾರಣಕ್ಕೆ ನಟನೆ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಮಹಿಳಾ ಅಭಿಮಾನಿಗಳು ಅದರಲ್ಲಿ ಹೆಚ್ಚು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೈಲಿಶ್ ಆಗಿ ಫೋಟೋಸ್ಗಳನ್ನು ಹಾಕ್ತಾರೆ, ರೀಲ್ಸು ಇನ್ನೊಂದು ಮತ್ತೊಂದು ಅಂತ ಮಾಡಿ ಇವರು ಕೂಡ ಅಭಿನಯ ಮಾಡ್ತಾರೆ, ಕಲಾವಿದನ ಆಗೋದಕ್ಕೆ ಫಿಟ್ ಆಗಿದ್ದಾರೆ ಅಂತ ಪರಿಚಿತರ ಆದವರು ಇದೇ ಅಮೋಘ್ ಅವರು. ಅಮೋಘ್ ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಏನೋ ಇನ್ನಿಲ್ಲದಂಥ ಸೆಳೆತ. ಇದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಬೇಕು ಅಂತ ಬಂದವರು. ಆದರೆ ನಟನಾಗ್ತೀನಿ, ನಟನಾಗಿ ಹೆಸರು ಮಾಡಬೇಕು ಅಂತ ಯಾವತ್ತೂ ಕೂಡ ಯೋಚಿಸಿದವರು ಅಲ್ಲ ಅಂತೆ. ಆದರೆ ಅವಕಾಶಗಳು ತನ್ನಿಂದ ತಾನಾಗೆ ಅರಿಸ್ಕೊಂಡು ಬಂದವು. ನಟನೆಗೆ ಬರೋದಕ್ಕಿಂತ ಮುನ್ನ ಇವರು ಸಿನಿಮಾಗಳ ಡೈರೆಕ್ಷನ್ ಟೀಮ್ನಲ್ಲಿ ಅಸೋಸಿಯೇಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅನೇಕ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿದ್ದಾರೆ. ಅದಕ್ಕೆ ಫೋಟೋಗಳೇ ಸಾಕ್ಷಿಗಳು. ಹಲವು ನಟ ಮತ್ತು ನಾಯಕಿ ಅವರ ಜೊತೆಗೆ ಫೋಟೋಸ್ಗಳನ್ನು ಶೇರ್ ಮಾಡಿದ್ದಾರೆ. ಹೀಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೇನೆ ರಂಗಭೂಮಿಯಲ್ಲೂ ಕೂಡ ಅವರು ಗುರುತಿಸ್ಕೊಳ್ತಾರೆ. ರಂಗಭೂಮಿಯಲ್ಲಿ ನಟನೆಯನ್ನು ಕರೀತಾರೆ. ರಂಗಭೂಮಿಯಲ್ಲಿ ನಟನೆಯನ್ನು ಕಲಿತವರು ಯಾವತ್ತಿಗೂ ಸೋಲನ್ನ ಅನುಭವಿಸೋದೇ ಇಲ್ಲ. ಅವರಿಗೆ ಜೀವನದ ಪಾಠಗಳು ಕೂಡ ಹೇಳ್ಕೊಡಲಾಗತ್ತೆ. ಹಾಗಾಗಿಯೇ ನಟ ಅಮೋಘ್ ಅವರು ಕೂಡ ಮೂಲತಃ ಕುಂದಾಪುರದವರು ಆದ್ರೂ ಬೆಂಗಳೂರಿನಲ್ಲಿ ಜೀವನ ಕಳ್ಕೊಳ್ತಾರೆ. ಬೆಳೆದಿದ್ದೆಲ್ಲ ಬೆಂಗಳೂರಿನ ವಿಜಯನಗರದಲ್ಲಿ BCom ಅನ್ನ ಓದಿ ಮುಗಿಸಿದ್ದಾರೆ. ತಕ್ಕ ಎಜುಕೇಶನ್ ಅನ್ನ ಮಾಡ್ಕೋ ಅಂತ ತಂದೆ ತಾಯಿ ಹೇಳಿದ್ರಿಂದ BCom ಡಿಗ್ರಿಯನ್ನ ಮುಗಿಸ್ಕೊಂಡಿದ್ದಾರೆ. ಅಮೋಘ್ ಅವರ ತಂದೆ ಸಾಮಾನ್ಯ ಕ್ಯಾಬ್ ಡ್ರೈವರ್, ತಾಯಿ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಇರ್ತಾರೆ. ಇದೇ ಸಂದರ್ಭದಲ್ಲಿ ಇವರಿಗೆ ಸಿನಿಮಾದಲ್ಲಿ ನಟಿಸೋಕೆ ಅವಕಾಶಗಳು ಬರುತ್ತೆ. ಆದರೆ ಆ ಅವಕಾಶಗಳಿಗೆ ಪಡ್ಕೊಳ್ಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ.
ಆಡಿಷನ್ಗಳಿಗೆ ಹೋಗಬೇಕಾಗತ್ತೆ. ಬಟ್ ಆಡಿಷನ್ಗಳಿಗೆ ಹೋಗೋದಕ್ಕೆ ಅಮೋಘ್ ಅವರ ಬಳಿ ಹಣನೂ ಇರ್ತಿರ್ಲಿಲ್ಲ, ಬಟ್ಟೆನೂ ಇರ್ತಿರ್ಲಿಲ್ಲ. ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಜಗಮಗಿಸುವಂಥ ಸ್ಟೈಲಿಶ್ ಆಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಆದರೆ ಅಮೋಘಿಗೆ ಆಡಿಷನ್ಗೆ ಹೋಗೋದಕ್ಕೂ ಕೂಡ ಪ್ಯಾಂಟು ಶರ್ಟು ಯಾವುದೂ ಇರ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ಅಮೋಘ್ ಅವರಿಗೆ ಜೊತೆಯಾಗಿ ನಿಂತಿದ್ದು ಅವರ ಸ್ನೇಹಿತರು. ನೀನು ಬಟ್ಟೆಯನ್ನು ಹಾಕೊಂಡು ಹೋಗು, ನಮ್ಮ ಬಟ್ಟೆಯನ್ನು ಧರಿಸು, ಇಲ್ಲ ಹಣದ ಸಹಾಯ ಮಾಡ್ತೀವಿ, ಯಾವ ಬಟ್ಟೆ ಬೇಕೋ ಆ ಬಟ್ಟೆ ತಗೋ ಅಂತ ಸ್ನೇಹಿತರೆಲ್ಲ ಒಗ್ಗೂಡಿ ಅಮೋಘ್ ಅವರ ಜೊತೆಗೆ ನಿಂತು ಬಟ್ಟೆಯನ್ನು ಕೊಡಿಸಿ ಅಥವಾ ಸ್ನೇಹಿತರ ಬಟ್ಟೆಯನ್ನೇ ಧರಿಸಿಗೆ ಇವರು ಎಲ್ಲ ಕಡೆಯಲ್ಲೂ ಕೂಡ ಆಡಿಷನ್ಗೆ ಅಂತ ಹೋಗ್ತಾ ಇದ್ರು. ಹೀಗೆ ಕಡು ಬಡತನದಲ್ಲಿ ಆಡಿಷನ್ಗೆ ಹೋಗ್ತಾ ಇದ್ದಂಥ ಅಮೋಘ್ ಅವ್ರಿಗೆ ಹೂಮಳೆ ಅನ್ನುವಂಥ ಸೀರಿಯಲ್ನಲ್ಲಿ ನಟಿಸೋಕೆ ಅವಕಾಶ ಸಿಗತ್ತೆ. ಅದಾದ ನಂತರ ದೊರೆಸಾನಿ, ಅದಾದ ನಂತರ ಸತ್ಯ, ಅದಾದ ನಂತರ ಗೀತಾ ಸೀರಿಯಲ್ನಲ್ಲಿ ಸೈಕೋಪಾತ್ ವಿಲನ್ ಆಗಿ ಅಂತರಪಟ್ಟದಲ್ಲಿ ನಟಿಸ್ತಾರೆ. ಲಕ್ಷ್ಮಿ ಟಿಫನ್ ಬಾಕ್ಸ್ ಅನ್ನುವಂಥ ಸೀರಿಯಲ್ನಲ್ಲೂ ಕೂಡ ನಟಿಸ್ತಾರೆ. ಹೀಗೆ ಅನೇಕ ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದವರು ಈಗ ನೋಡ್ತಾ ಇದ್ದ ಹಾಗೇನೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಮುಖ್ಯ ನಟನಾಗಿ ಕಾಣಿಸ್ಕೊಳ್ತಾರೆ. TRP ವಿಚಾರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಟಾಪ್ ಸ್ಥಾನದಲ್ಲಿದೆ. ಏನೂ ಇಲ್ಲದೆ ನಟನೆ ಕನಸು ಕಂಡು ಬಣ್ಣದ ಲೋಕಕ್ಕೆ ಬಂದ ಅಮೋಘೀಗ ಕನ್ನಡ ಕಿರುತೆರೆಯ ನಂಬರ್ 1 ಧಾರಾವಾಹಿಯ ಹೀರೋ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವಕಾಶಗಳು ಹಾಗೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾರನ್ನು ಅರಿಸ್ಕೊಂಡು ಬರುತ್ತೆ ಅನ್ನೋದು ಹೇಳೋಕೆ ಆಗೋದಿಲ್ಲ. ಇಷ್ಟು ಕಡು ಬಡತನದಲ್ಲಿ ಬೆಳೆದಂಥ ನಟನೊಬ್ಬ ಇವತ್ತು ಟಾಪ್ 1 ನಟನಾಗಿ ಬೆಳೆದಿರೋದು ನಿಜವಾಗ್ಲೂ ಖುಷಿಯ ವಿಚಾರ.